ಎಲ್ಲ ನನ್ನ ಮಾಧ್ಯಮ ಮಿತ್ರರವರಿಗೆ, ಮಾಧ್ಯಮ ಎಲ್ಲ ವರ್ಗದವರಿಗೆ, ಹಾಗೆ ಮುಖ್ಯವಾಗಿ ಇಡೀ ಕಂದಿಲು ಚಿತ್ರತಂಡ ನಾವಿಲ್ಲಿದ್ದೀವಿ, ನಮ್ಮನ್ನು ನೀವು ನೋಡ್ತಾ ಇದ್ದೀರಿ. ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ, ತಂಡದವರು ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು. ನಮ್ಮ ಅನ್ನದಾತ, ನನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪ್ಪ ಸರ್ ನಿರ್ಮಾಪಕರು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕಟಾಗಿ ಕೆಲವೊಮ್ಮೆ ಪರ್ಸ್ನಲ್ ಆಗಿ ಕರೆದು ಪ್ರಭಾಕರ್ ಸರ್ ಹೀಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರ್ದೇಶನ ನೀಡುವಂಥ ನಮ್ಮ ಯಶೋಧ ಮೇಡಮ್, ಅದು ಹೇಳ್ತೀನಿ ಆಮೇಲೆ. ಯಶೋಧ ಮೇಡಮ್ ಅವರು ಹಾಗೆ ಬಹುಶಃ ನನಗೆ PVS ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ. ನನಗೆ ನಾನು ಆಲ್ರೆಡಿ ಕುಂದಾಪುರ ಉಡುಪಿ ರಿಷಬ್ ಶೆಟ್ಟಿ ಏರಿಯಾ ನಮ್ಮದು, ಅದೇ ಊರು. ಕಾಲ್ ಬಂತು PR ಸ್ವಾಮಿಯವರ ನಾನು ಅವರ ಕ್ಯಾಮರಾ ಮೇಲೆ ಸಿನಿಮಾ ನೋಡಿದ್ದೀನಿ, ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ. ಆದರೆ ನನಗೆ ಅವ್ರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ, ಎಲ್ಲೂ ಇರಲಿಲ್ಲ. ಆದರೆ ನನಗೆ ಗೊತ್ತು, ಇಂಥ ಅದ್ಭುತ ಒಬ್ಬ ಕ್ಯಾಮರಾಮ್ಯಾನು ನನಗೆ ಕಾಲ್ ಮಾಡ್ತಾ ಇದ್ದಾರಲ್ಲ, ಏನು ಸಿನಿಮಾ ಇರ್ಬೋದು, ಅದೇನು ಕ್ಯಾಮ್ರಾಮನ್ ಅಂತ ಕೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು. ಪರವಾಗಿಲ್ಲ ಸರ್, ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ, ಎಲ್ಲಿ ಲೊಕೇಶನ್ ಬರುತ್ತೆ ಹಾಗೆ ಈಗ ಅಂತ. ಸರಿ ಓಕೆ ಅಂತ ಎಲ್ಲ ಆಯಿತು. ಆಮೇಲೆ ನಡೆದ ಕಥೆನೇ ಬೇರೆ. ಅದೇನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನನ್ನು ವೆಲ್ಕಮ್ ಮಾಡಿದರು, ಒಂದು ಟ್ಯಾಕ್ಸಿಯಿಂದ ಕರ್ಕೊಬರ್ತಾಯಿದ್ರು. ಹಾಗೆ ಇವರು 14 ವರ್ಷದ ಹಿಂದಿನ ಕಥೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ, ಕಾರ್ನಲ್ಲಿ ಹೇಳ್ತಾ ಇದ್ದಾರೆ. ಸರ್ ಇದು 14 ವರ್ಷ ಆಯ್ತು ಈ ಕಥೆ ಬಂದಿಟ್ಟು, ನಾನು ಇದಕ್ಕಿನ್ನೊಂದು ಮುಖ್ಯ ಸಿಕ್ಕಿಲ್ಲ, ನೋಡಬೇಕು, ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾ, ಅದಾಗಿಲ್ಲ ಹೀಗಂತ ಹೇಳಿದರು ಅವರು, ಪೀಠಿಕೆಗಳು ಕೇಳಿದರು. ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರಿಗೆ ಅಲ್ಲೇ ಕಾರಿನಲ್ಲಿ, ಸರ್ ಈ ಪಾತ್ರ ಮಾಡಲಿಕ್ಕೆ ನಾನು ಸಾಧ್ಯನಾ, ನನ್ನ ಹತ್ರ ಆಗುತ್ತಾ ಈ ಪಾತ್ರ ಅನ್ನೋದು. ಯಾಕಂತ ಹೇಳಿದ್ರೆ ನನಗೆ ಪ್ರಕಾಶ್ ಕಾರ್ಯಪ್ಪ ಸರ್ ಹೇಳಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬ ಇಷ್ಟ. ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು. ಇನ್ನೊಂದು ಅಂದರೆ ನನಗೆ ನನ್ನ ಯಾವುದೇ ಒಂದು ಸ್ವಂತಿಕೆಯಿಂದ ಹೇಳ್ತಾ ಇಲ್ಲ, ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬ ಸಿನಿಮಾಗಳಿರ್ಬೋದು, ನನಗಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು, ಮುಪ್ಪಚ್ಚಿ ಕನಸುಗಳು ಅಥವಾ ನಮ್ಮ ಜೀವಿ ಸರ್ ಅವರದ್ದು ವೈಷ್ಣವಿ ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ, ಪ್ರತಿಯೊಂದು ಬಿಡಿ ಎಲ್ಲೋ ಹೊಳಿದಾರು ಕಂಡಂತೆ ಪ್ರತಿಯೊಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ, ಪಿಂಗಾರ ಇರ್ಬೋದು, ತುಂಬ ಸಿನಿಮಾಗಳಿವೆ, ಅವೆಲ್ಲ ಲಭಿಸಿವೆ. ನನ್ನ ಮನಸ್ಸೊಳಗೆ ಇನ್ನೊಂದು ಒಕ್ಕ ಪ್ರಶ್ನೆ ಅಂತ ಹೇಳಿದ್ರೆ, ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ, ಈ ಸೀಬನ ಪಾತ್ರ ಮಾಡಿ ಸಾಧ್ಯನಾ? ನಮಗೆ ಭಾಷೆ ಸರ್ ಹೇಳಿದಾಗೆ ಭಾಷೆಯ ತೊಂದರೆ ಇದೆ. ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ, ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆಯಲ್ಲಿ. ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ, ಉಂಡ್ರಿಯ ತಿಂದ್ರಿಯ ಮನಿಕಂಡ್ರಿ ಏಕೆಂದ್ರೆ ಒಂದು ಕುಂದಾಪುರ ಭಾಷೆ ನಮ್ಮ ರವಿ ಗೊತ್ತು ನಾವೆಲ್ಲ ಹೇಳ್ದಂಗೆ. ಅದೇ ನಾವು ಸ್ವಲ್ಪ ಉಡುಪಿ ಬಂದರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮತ್ತೆ ಮಾತಾಡೋದಿಲ್ವಾ, ಹಾಗೆ ಈಗ ಸೂಪ್ರಮುಖವಲ್ಲ ಹಾಗೆ ಅದೇ ಥರ ಇದು ಯಾಕೆ ಬರೋದು ನನಗೆ ಇಲ್ಲ ಅಂದರೆ ನೋಡಿದೆ. ಪ್ರಥಮ ದಿನ ಭೂಷಣ್ ನಾಗೇಶ್ವರ ಅವರೆಲ್ಲ ನನ್ನ ಮುಖ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ, ಮೇಡಮ್ ನೋಡಿದ್ದಾರೆ. ಪ್ರಥಮ ದಿನ ಶೂಟಿಂಗ್ನಲ್ಲಿ ಮನುಷ್ಯ ಮಾಡ್ತಾನೋ ಶೂಟಿಂಗು ಅನ್ನೋದು ಭಾವನೆ ಬಂತಲ್ಲ, ಯಾಕಂದರೆ ಆ ಥರ ಆ್ಯಕ್ಟಿಂಗ್ ಬಗ್ಗೆ ಹೇಳಿ ಬಹುಶಃ ಮನಸ್ಸಿಗೆ ಭಾಷೆಯ ತೊಡಕಿತ್ತು. ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಆರಾಮಾಗಿ ಅದನ್ನು ನನಗೆ ಒಂದು 8-8ವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ. ನಾನು ರೂಮ್ಗೆ ಹೋದೆ, ತುಂಬ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನು ಮಾಡೋಣ ಅಂತ. ಮತ್ತು ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕ್ಕೊಂಡೆ. ಅದು ಮಾಡಿದ್ರಿಂದ ನಮ್ಮದು ಸ್ವಲ್ಪ ಚಾರ್ಜ್ ಆಯಿತು. ಚಾರ್ಜ್ ಆದಾಗ ಆ ಸೀನ್ಗಳು ನನಗೂ ಈ ಒಂದು ವಿಷಯ ಹೇಳ್ತೇನೆ, ಈ ಶೀಬಾ ಅನ್ನೋದನ್ನು ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸಿನಿಮಾದಲ್ಲಿ ಮಾಧವಾಚಾರ್ಯ ಪಾತ್ರ ಮಾಡಿದ್ನೋ ಆ ಥರ ಅಲ್ಲ. ಅದು ಹೇಳಿದ್ದು ಅದು ಗುಂಗು ಇದೆ, ಅದರಲ್ಲಿ ಗುಂಗು ಇದ್ರೆ ಆ ಗುಂಗಿಲ್ಲ, ಕುಡಿತದ ಗುಂಗು ಯಾವುದಿಲ್ಲ. ಬಹುಶಃ ನನಗೆ ಸತ್ಯ ನಾನು ಓಪನ್ ಆಗಿ ಹೇಳ್ತೇನೆ, ನನಗೆ ಸಿಗರೇಟ್ ಇಲ್ಲ, ಮಾತ್ರ ನನಗೆ ಯಾವುದು ಒಂದು ಡ್ರಿಂಕ್ಸ್ ಆಗಿಲ್ಲ, ಯಾವುದು ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ. ಆದರೂ ಕೂಡ ಹೇಳೋದನ್ನು ಕೇಳಿದ್ದೆ. ಇನ್ನೊಂದು ಬೇರೆ ಅಂತ, ಆ ಗಾಂಜಾ ಮುತ್ತೆ ಬೇರೆ ಅಂತೆ, ಡ್ರಿಂಕ್ಸು ಅದು ಬೇರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದಿದ್ರಲ್ಲಿ. ನನಗೆ ಇಲ್ಲಿ ಇವತ್ತು ಮಾಧ್ಯಮದವ್ರ ಮುಂದೆ ಹೇಳ್ತೇನೆ, ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ ಅವರ ಮಾವನ ವಿಷಯದಲ್ಲಿ ಇರ್ಬೋದು. ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆ್ಯಕ್ಟಿಂಗ್ನಲ್ಲಿತ್ತು. ಆ ಒಂದು ಹೇಳಬಲ್ಲೆ ನಾನು. ಅದು ಎಲ್ಲೂ ಸರ್ ನನ್ನ ಕಣ್ಣೀರು ಅದು ಗೊತ್ತಿದೆ ಸರ್. ಎಲ್ಲೂ ನನಗೆ ಯಾವುದೇ ಆಧುನಿಕತೆಯಾಗಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಕಣ್ಣೀರು ತರಿಸಿದ್ದಲ್ಲ. ನನ್ನ ಅದು ರಿಯಾಲಿಟಿ ಅಂದರೆ ಯಾಕಂದರೆ ಶೀಬನಾಗಿ ನಾನು ಪಾತ್ರದಲ್ಲಿ ನಿಜವಾಗಿ ಶೀಬನೇ ಆಗಿದ್ದೆ ನಾನು. ಈಗ ಹೇಳಿದ್ದೆ ನನ್ನ ಗುರು ತೇಜಸ್ಸು ನನ್ನ ಹೆಣದಿಂದ ಸ್ಟಾರ್ಟ್ ಆಗುತ್ತೆ ಅಂತ.
ಹೆಣ್ಣ ಅಲ್ಲ ಗುರು, ಅದು ಪ್ರಶಸ್ತಿಯ ಸಂಕೇತ. ಈ ಸಿನಿಮಾದ ರಾಷ್ಟ್ರೀಯ ನನಗೆ 15ನೇ ಫಿಲ್ಮ್ ಫೆಸ್ಟಿವಲ್ ಕನ್ನಡದಲ್ಲಿ ಅಲ್ಲಿ ದ್ವಿತೀಯ ಅತ್ಯುತ್ತಮ ಕನ್ನಡ ಚಿತ್ರ ಬರುವಾಗ ನಾನು ನಮ್ಮ ತಂಡದಲ್ಲಿ ಹೇಳ್ಕೊಂಡಿದ್ದೀನಿ, ಯಾರಿಗೆ ನೆನಪಿದೆ ಅದು ಗೊತ್ತಿಲ್ಲ, ಇದು ಚಾನ್ಸಸ್ ಇದೆ, ಇದು ರಾಷ್ಟ್ರ ಪ್ರಶಸ್ತಿ ಹೋಗುವಂಥ ಅವಕಾಶ ಸುರೇಶ್ ಹತ್ರನೂ ಹೇಳಿದ್ದೀನಿ ನಾನು ಅಲ್ವಾ, ಅಲ್ಲೇ ಕೂತ್ಕೊಂಡಲ್ಲಿ ಹೇಳಿದ್ದೀನಿ. ಅದು ಮಾತು ಸತ್ಯ ಆಗಿದೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದರೆ ನಮ್ಮ ಇಡೀ ತಂಡದ ಪ್ರಯತ್ನ, ಇಲ್ಲಿ ಯಾವ ಒಬ್ಬ ಕಲಾವಿದನಿಂದ ಅಲ್ಲ. ಇದಕ್ಕೆ ಜೋರಾದ ಚಪ್ಪಾಳೆ ಅವರು ಕೊಡಲೇಬೇಕು. ಯಾಕಂತ ಹೇಳಿದರೆ ನಿಮ್ಮೆಲ್ಲರ ಪ್ರಯತ್ನ ಇದೆ ಇದರಲ್ಲಿ. ನಮ್ಮನ್ನು ಹುರಿದಂಬಿಸಿದವರು ನೀವು. ನಮ್ಮ ಮತ್ತೊಬ್ಬ ನಮ್ಮ ಪ್ರೊಡಕ್ಷನಲ್ಲಿ ಮುಖ್ಯವಾಗಿ ನಮಗೆ ನೋಡ್ಕೊಳ್ಳೋರು ಬೆಳಗ್ಗಿಂದ ಸಂಜೆವರೆಗೆ ಅವರ ಅನ್ನದಾತ ನಮ್ಮ ಸರ್. ಮೂರ್ತಿ ಸರ್. ಅಂದರೆ ಎಲ್ಲರೂ ಗೊತ್ತಾಗುತ್ತೆ ನಮಗೆಲ್ಲ ಸ್ವಲ್ಪ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂದರೆ ಅದು ಆ ಟೀಮ್ನೆಲ್ಲ ಎನರ್ಜಿ. ಮತ್ತೆ ನಮ್ಮ ಪ್ರಸನ್ನ ಸರ್ ಅವರ ಬಳಗ, ಅಸಿಸ್ಟೆಂಟ್ ನಿರ್ದೇಶಕರು, ತಾಂತ್ರಿಕತೆಯವರು, ಏನು ಹೇಳಿ ಪ್ರತಿಯೊಬ್ಬರು ಈ ಸಿನಿಮಾ ಗೆಲ್ಲಲಿಕ್ಕೆ ಎಲ್ರಿಗೂ ಕಾರಣ. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನಾನು ಒಂದು ಚಿತ್ರೀಕರಣದಲ್ಲಿದ್ದೆ, ನಿಜವಾಗಿ ಚಿತ್ರೀಕರಣ ಯಾವಾಗ ಹೇಳ್ತೀನಿ ಪಿ ಬಿ ಸ್ವಾಮಿಯವರಿಗೆ ಬಹುಶಃ ನಾನು ಬರೋದು ಕಷ್ಟ ಇದೆ. ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ರು ನಂದು. ನಾನು ಮತ್ತೆ ಫೋನ್ ಇಲ್ಲಿದ್ದೆ ಸರ್, ಸಾರಿ ನೀವು ಫೋನ್ ಕಟ್ ಮಾಡಿದ್ರಿ, ಮಾತಾಡಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಬೇಜಾರಾಯಿತು ನಿಮ್ಗೆ ಅಂತ. ಆದರೆ ಮತ್ತೆ ಫೋನ್ ಮಾಡಿ ಹೇಳಿದೆ ಈಗ ಹೊರಟಿದ್ದೀನಿ ಸರ್ ಅಂತ. ನಿಜವಾಗಿ 11 ಗಂಟೆಗೆ ಶೂಟ್ ಮುಗಿಸಿ 11:20ಕ್ಕೆ ಬಸ್ ತರಿಸಿ ನಾನು ಬೆಳಿಗ್ಗೆ ಬಂದೆ. ಯಾಕಂದರೆ ಈ ತಂಡ ನಮ್ಮದು ಅಂತ ಒಂದು ಭಾವನೆ. ತುಂಬ ಖುಷಿಯಾಗಿದೆ. ಇಡೀ ತಂಡಕ್ಕೆ ಮತ್ತೊಮ್ಮೆ ಸ್ವಾಮಿ ಸರ್ ನಿಮ್ಮನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ನನ್ನ ನಟನೆಗೆ ಅವಕಾಶ ಕೊಟ್ಟಿದ್ರೆ ಅಂತ ಇಲ್ಲಿ ಎಲ್ಲಿ ಮೆಚ್ಚುಗೆ ಅಲ್ಲ, ಒಂದು ಉತ್ತಮ ಸಿನಿಮಾಕ್ಕೆ ನನ್ನನ್ನು ಕರೆದು ಇಲ್ಲಿ ಒಂದು ಕಥಾನಾಯಕನಿಗೆ ಮಾಡಿದ್ರಲ್ಲ, ತುಂಬ ಖುಷಿ, ತುಂಬ ಈ ತಂಡಕ್ಕೆ ಧನ್ಯವಾದಗಳು. ಹಾಗೆ ನೋಡಿ ಹೇಳುವಂಥದ್ದೇನಿಲ್ಲ, ಅಕ್ಟೋಬರ್ 2ಕ್ಕೆ ನಮ್ಮ ಕಾಂತಾರ ಸಿನಿಮಾ ಮತ್ತೆ ನಿಮ್ಮ ಕಣ್ಣು ಬರ್ತಾ ಇದೆ, ಅದನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಮೋಷನ್ ಅಂತ ಸಾರಿ ಗ್ಯಾಪಲ್ಲಿ ಇನ್ನೊಂದು ಪ್ರಚಾರ ಮಾಡ್ಕೊಬಿಟ್ರು. ಪ್ರಚಾರ ಅಂತಲ್ಲ, ಆ ಕಾಂತಾರ 1 ಸರ್, ಕಾಂತಾರ ಚಾಪ್ಟರ್ ಫಸ್ಟ್ ಬರ್ತಾ ಇದೆ. ನೀವು ನೋಡಿದ್ದು ಕಾಂತಾರ 2, ಕಾಂತಾರ 1 ಇದೆ ಚಾಪ್ಟರ್ ಫಸ್ಟ್. ಹೇಳಿ ಹೇಳಿ. ಹಾಂ ಇಲ್ಲ ಸಿಂಗ್ ಸೌಂಡು ನನಗೆ ನನ್ನ ವ್ಯತ್ಯಾಸ ಇರೋದ್ರಿಂದ ಅದು ಮುಂಚಿನ ದಿನ ನಾನು ಹೇಳಿದ್ನಲ್ಲ, ಅಷ್ಟೇ ಸ್ವಲ್ಪ ಆಗಿದ್ದು. ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ಕೊಂಡೆ ರೂಮ್ನಲ್ಲಿ ಅದ್ರ ಬಗ್ಗೆ ಎಲ್ಲ ಇದು ಮಾಡಿಕೊಂಡು. ಬಟ್ ಸಿಂಗ್ ಸೌಂಡ್ ಪರಿಚಯ ಇತ್ತು ಸರ್ ನನಗೆ. ಉಳಿದವರು ಕಂಡಂತೆ ಸ್ಟಾರ್ಟಿಂಗ್ನಲ್ಲಿ ನಾನು ಮಾಡಿದ್ದು ರಕ್ಷಿತ್ ಶೆಟ್ಟಿ ಅವ್ರ ಅಲ್ಲಿಗೆ ಬಂದಿತ್ತು ಅದು. ಉಳಿದವರು ಕಂಡಂತೆ ಸ್ಟಾರ್ಟ್ ನನ್ನ ಅನಿಸಿಕೆ, ನಾನು ಸಿಂಗ್ ಸೌಂಡ್ ಮಾಡಿದ್ದು ಅಲ್ಲಿಂದ ಸ್ಟಾರ್ಟಿಂಗ್. ಮತ್ತು ಆಮೇಲೆ ಒಂದು 2-3 ಸಿನಿಮಾ ನಾನು ಮಾಡಿದ್ದೀನಿ ಸಿಂಗ್ ಸೌಂಡಲ್ಲಿ. ಆ ಗುಂಟಿ ಕೆಲವರು ಸಿನಿಮಾ ಇವೆ. ಇಲ್ಲಿ ಅಲ್ಲ ಅಲ್ಲಿ ಹೇಳಿದ್ದೆ ನಾನು, ಸಿಂಗ್ ಸೌಂಡ್ ಇರುವಾಗ ನೀವು ಹೇಳಿದಾಗ ಆ ಭಯ ಇರುತ್ತೆ, ಒಳ ಭಯ, ಎಲ್ಲಾದ್ರೂ ಮಿಸ್ ಆಗಿ ಹೋಗುತ್ತೇನೋ ಅಂತ. ಮಿಸ್ ಆಗಿರೋದನ್ನ ಗೊತ್ತಿಲ್ಲ. ಅದು ಕಂದಿಲ್ ಸಿನಿಮಾ ನೀವು ರಿಲೀಸ್ ಮಾಡಿ ಸದ್ಯ ಹೇಳಿ ಮೇಡಮ್ ಹೇಳಿ ರಿಲೀಸ್ ಮಾಡ್ದೆ ಅಂತ. ರಿಲೀಸ್ ಮಾಡಿದ್ಮೇಲೆ ನೀವು ಹುಡುಕ್ಬೇಕು ಎಲ್ಲಾದ್ರೂ ನಂದು ಏನಾದ್ರು ಆಗಿದೆ ಅಂತ, ತೊಂದರೆ ಆಗಿದೆ ನಂಗೆ ಗೊತ್ತಿಲ್ಲ ಆಗಿರ್ಬೋದು ಇಲ್ಲ ಅಂತ. ಅದು ಸಾರಿ ರಿಲೀಸ್ ಆದ್ಮೇಲೆ ಅದು ಯಾವುದೋ ಒಂದು ಹೇಳಿದ್ರೆ ಯಾವುದೋ ಒಂದು ಸಿನಿಮಾ ನನಗೆ ಯಾಕಂತ ಪ್ರಥಮ ಸಿನಿಮಾದಲ್ಲಿ ಅಯ್ಯೋ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ಬಿಟ್ಟು ನಾನು ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿ ನೀನು. ಅದನ್ನೇ ಹೇಳಿದ್ರು. ತುಂಬಾ ಜನ ಬಂದ್ರು ಈ ಸಿನಿಮಾದಲ್ಲಿ ಇವರು 4 ಜಾಗದಲ್ಲಿ ಮಾತ್ರ ಇವರು ಕಿಚ್ಚಿದ್ದಾರೆ. ಬಾಕಿ ಟೋಟಲಿ ಇವರು ಅಂದ್ರೆ ಸೈಲೆಂಟ್ ಅಂದ್ರೆ ಅವ್ರದ್ದು ಲುಕ್ ಡ್ರಿಂಕ್ ಮಾಡಿರಲ್ಲ, ಗಾಂಜಾ ಹೇಳ್ತಿರಲ್ಲ, ಬಟ್ ಆ ಲುಕ್ ಕಣ್ಣುಗಳು ಅದನ್ನ ನಾನು ಅಲ್ಲ ಸರ್, ನಾನು ಈಗ ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ. ಈಗ ಮೊನ್ನೆ ಪ್ರಕಾಶ್ ಲೇಔಟ್ ಒಂದು ಸಿನಿಮಾ ಆಗಿದೆ, ಮತ್ತೆ ಇದು ಆಗಿದೆ. ಈಗ ಇನ್ನೊಂದು ಸಿನಿಮಾ ಮಾಡಿದೆ, ಆಟವನ್ನು ಏನೋ ಗೊತ್ತಿಲ್ಲ, ನಾನು ನೋಡ್ಕೊಂಡು ಬರ್ತಿದ್ದೆ. ಬಟ್ ನನಗೆ ಇಷ್ಟ ಇದೆ ಈ ಪಾತ್ರಗಳನ್ನು. ನನಗೆ ಅನಿಸಿದೆ, ನನ್ನ ಹೆಗ್ಗಳಿಕೆ ಅಲ್ಲ, ಪಾತ್ರವನ್ನು ಕೊಟ್ಟಾಗ ನಿರ್ದೇಶಕರ ಹೇಳಿದ ಹಾಗೆ ಅಥವಾ ಅವರ ಇಡೀ ತಂಡದ ಒಂದು ಅಭಿಪ್ರಾಯ ಇದ್ದಾಗೆ ನನಗೆ ಅದು ಅನುಭವಿಸಬೇಕು ಅನ್ನುತ್ತೆ. ತಪ್ಪಾದಾಗ ನನ್ನೊಳಗೆ ನನಗೆ ಬೇಜಾರಾಗುತ್ತೆ. ನಾನೊಂದು ಕಡೆ ಒಂದು ಸೈಲೆಂಟಾಗಿ ಕೂತ್ಕೊಳ್ತೇನೆ. ನನ್ನದು ಏನೋ ಒಂದು ತಪ್ಪಾಗಿದೆ ಅಂತ ನನಗೆ ಗೊತ್ತಾಗುತ್ತೆ.
ನೀವು ಕೇಳಿದ್ದು ಸರಿ ಇದೆ, ಸಿಂಗ್ ಸೌಂಡ್ನಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ. ಹೌದು, ನಮಗಂತೂ ವ್ಯತ್ಯಾಸ ಸರ್. ಇವತ್ತು ನಾನು ಕೇಳ್ತೀನಿ ಕುಂದಾಪುರ ಕನ್ನಡದಲ್ಲಿ ಹಾಯ್ಕ್ ಬರ್ಕ್ ಹಾಯ್ ಹೆಂಗಿದ್ರಿ, ಇವತ್ತು ಪದಾರ್ಥ ಹಾಯ್ಕ್ ಐತಾ, ಚಂದ ಆಯ್ತಾ, ಉಂಡ್ರಿ ತಿಂದ್ರಿ ಎಲ್ಲ ನಾವು ಕೇಳ್ತೇವೆ. ಅದು ಫಾಸ್ಟ್ ಇರ್ತದೆ, ಒಂಥರ ಫಾಸ್ಟ್. ಅದೇ ನಾವು ಉಡುಪಿ ಲ್ಯಾಂಗ್ವೇಜ್ ಮಂಗಳೂರಿಗೆ. ಮತ್ತೆ ಊಟ ಆಯ್ತಲ್ಲ, ಹೇಗಿದ್ದಿ, ಚೆನ್ನಾಗಿದ್ದೀಯಾ, ತೊಂದರೆ ಇಲ್ಲ ಬರ, ನಿಮ್ಮ ದೊಡ್ಡ ಜನ ಹಾಗೆ. ಅದು ಬೇರೆ ಥರ ಎಲ್ಲವನ್ನೂ ನಾವು ಫಾಲೋ ಮಾಡ್ಕೊಂಡು ನಾನು ಇಲ್ಲಿ ಬರುವಾಗ ಇತ್ತು ಹೇಳಿ ಸರ್ ಆಗುತ್ತೆ 9 ಬಿಟ್ಟು ಆ ಒಂದು ಇದು ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಕಂಟಿನ್ಯೂ ಸಿಂಗ್ ಸೌಂಡ್ನಲ್ಲಿ ನಾನು ಮಾಡಿದೆ ಅಂತ ಹೇಳ್ತೀನಿ ಸರ್. ಆಶ್ಚರ್ಯ ನನಗೆ ಪಾತ್ರ ಮಾಡಬೇಕು. ತುಂಬ ಧನ್ಯವಾದಗಳು ನನ್ನನ್ನು ಕೊನೆಯಲ್ಲಿ ಮಾತಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ತಂಡಕ್ಕೆ. ಅಲ್ಲಲ್ಲ ಅದು ನಿಮಗೆ ಅಯ್ಯೋ ಸಿರಿಗನ್ನಡ ವಿಸ್ತಾರವಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸರ್. ಅದಕ್ಕೆ